ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ಇನ್ನೊಂದು ಹೊಸ ಲಾಗೊಂದಿಗೆ ಇವತ್ತು ಮೀಟ್ ಆಗ್ತಾ ಇದ್ದೀನಿ ನೋಡಿ. ಇವತ್ತು ಸಾಟರ್ಡೆ ಇತ್ತು. ನಾವು ಹಾಗೆ ಸನ್ಸೆಟ್ ನೋಡ್ಕೊಂಡು ಬರೋಣ ಅಂತ ಮನೆಯಿಂದ ಒಂದು 6 ಗಂಟೆಗೆ ಹೊರಟಿವಿ. ಒಂದು 3/4 ಗಂಟೆ ಜರ್ನಿ ಇತ್ತು. ನಾವು ನಮ್ಮ ಮನೆ ಮಗಳ ಫ್ರೆಂಡು, ಅವರು ಗಂಡ ಹೆಂಡತಿ, ನಾವು ಇಷ್ಟು ಜನ ಹೊರಟಿವಿ. ಹಾಗೆ ಮನೆಯಿಂದ ಸ್ವಲ್ಪ ಏನೋ ಪಾಟ್ಲಕ್ ಥರ ಏನಾದರೂ ಮಾಡ್ಕೊಂಡು ಹೋಗೋಣ ಅಂತ ಹೊರಟಿವಿ ನೋಡಿ. ಇವಾಗ ಹೋಗ್ತಾ ಇದ್ದೀವಿ ಎಲ್ಲ ರೆಡಿ ಮಾಡಿಕೊಂಡು. ನೈಟ್ ಡಿನ್ನರು ಅಲ್ಲೇ ತುಂಬ ಚೆನ್ನಾಗಿರುತ್ತೆ. ಅವ್ರು ಯಾವಾಗಲೂ ಮಾಡ್ತಾರೆ, ಹಾಗೆ ನಾನು ಬರ್ತೀನಿ ಅಂದೆ. ತುಂಬ ಖುಷಿ ಆಯ್ತು ನೋಡಿ. ಬಂದಿದ್ದೀವಿ ನಮ್ಮ ನಾವು ನನ್ನ ಮಗ ಸ್ವಲ್ಪ ಹೀಗೆ ಕೂತ್ಕೊಂಡಿವಿ. ಇಲ್ಲೆಲ್ಲ ಹೇಗಿದೆ ಅಂತ ಕೇಳ್ತಾಳೆ ನನ್ನ ಮಗಳು. ಸೂಪರ್ ಆಗಿದ್ದೀಯ ಅಂತೀನಿ ನಾನು. ಹಾಗೆ ನೋಡಿ ಮುಂದೆ ಎಲ್ಲರೂ ಬಂದಿದ್ದಾರೆ. ತುಂಬ ಖುಷಿ ಆಯ್ತು. ನಾವು ಸನ್ಸೆಟ್ ನೋಡಬೇಕಂತ ಪಾಯಿಂಟು ವ್ಯೂಸ್ ಎಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ ಅಲ್ಲಿ ಹೋಗಿ ಕೂತ್ಕೊಂಡ್ವಿ. ವೆಯ್ಟ್ ಮಾಡ್ತಾ ಇದ್ದೀವಿ. ಇವರು ಫಾರಿನರ್ಸ್ ಎಲ್ಲ ಬಂದು ಈಜಾಡೋದು ಎಲ್ಲ ಅವ್ರವ್ರದ್ದೇ ಓನ್ ಬೋಟ್ ಇರುತ್ತೆ, ಅದನ್ನೆಲ್ಲ ತೊಗೊಂಡು ಬಂದು ನೋಡಿ ಅವ್ರು ಇರ್ತಾರೆ. ಇವಳು ನೋಡಿ, ಇವರು ನಮ್ಮದು ವಿಶ್ವ, ಅವರು ಇವ್ರ ಹೆಂಡತಿ ಶ್ವೇತಾ ಅಂತ ಅವ್ರ ಮಗ. ಇವರು ನನ್ನ ಮಗ, ಇವರು ಫ್ರೆಂಡ್ಸ್, ಇವ್ರ ಮಗ ಅದ್ವೈತು. ಅವರು ನಾವು ಸೇರಿ ಇಬ್ಬರೇ, ಎರಡೇ ಫ್ಯಾಮಿಲಿ ಸರ್ತಿ. ನನ್ನ ಮೊಮ್ಮಗ ಅಳಿಯ ಇವರೆಲ್ಲ ನಿಂತಿದ್ದಾರೆ ನೋಡಿ. ನಮಗೆ ಏನಂದರೆ ತುಂಬ ಚೆನ್ನಾಗಿ ಗಾಳಿ ಬರ್ತಾಯಿತ್ತು. ಇದು ಏನು ಬೀಚ್, ಸಮುದ್ರ ಅಲ್ಲ, ಸರೋವರ ಈ ಥರ ಇರುತ್ತಪ್ಪ ಇಲ್ಲಿ. ಸರೋವರ ಅಂದರೆ ಸೇಮ್ ಅದೇ ಹೇಳಿದ್ನಲ್ಲ ನಾನು, ನಮ್ಮ ಕಡೆ ಅರಬ್ಬಿ ಸಮುದ್ರ ಥರನೇ ಇರುತ್ತೆ. ಎಷ್ಟೊಂದು ಜನ ಬಂದಿದ್ದಾರೆ ನೋಡಿ. ನಾನು ಆಚೆಯಿಂದ ಈ ಕಡೆ ನೀರಲ್ಲೇ ಕಾಲಿಟ್ಕೊಂಡು ಬಂದೆ. ತುಂಬ ಖುಷಿ ಆಯಿತು ನನಗೆ. ಆ ತೆರೆ ಎಲ್ಲ ಎಷ್ಟು ದೊಡ್ಡದಂದರೆ ಆಳ, ಅದು ಎಷ್ಟು ದೊಡ್ಡದಿದೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲೊಂದು ಫೋಟೋ ತಗೊಂಡ್ವಿ ನಮ್ಮ ಮನೆಯವರು. ನಾನು ಅಮ್ಮ ಚೆನ್ನಾಗಿ ಬರುತ್ತೆ ಫೋಟೋ ತೆಗಿತೀನಿ ಅಂದ್ಲು ಮಗಳು. ಹಾಗಾಗಿ ನನ್ನ ಮೊಮ್ಮಗ ನೋಡಿ ಇನ್ನು ಆ ಕಡೆ ಅಲ್ಲಿ ಹೋಗ್ತೀವಿ. ಯಾಕಂದರೆ ಅಲ್ಲಿ ಎಂಡಲ್ಲಿ ಹೋಗಿದರೆ ಸನ್ಸೆಟ್ ಚೆನ್ನಾಗಿ ಕಾಣುತ್ತೆ ಅಂತ. ನನ್ನ ಮೊಮ್ಮಗನೂ ಕೈ ಹಿಡ್ಕೊಂಡು ನಡೀತಾ ಇದ್ದಾರೆ ಯಜಮಾನ್ರು. ಇವರೆಲ್ಲ ಕೂತ್ಕೊಂಡಿದ್ದೀವಿ ನೋಡಿ. ಇವಾಗ ಏನು ಸ್ವಲ್ಪ ಹೊತ್ತಿನಲ್ಲಿ ಸನ್ಸೆಟ್ ಆಗುತ್ತೆ. ಇಲ್ಲಿ ಮಕ್ಕಳಂತೂ ಧುಮುಕ್ತಾರೆ, ಹಾರ್ತಾರೆ ನೋಡಿ. ಅಯ್ಯೋ ರಾಮ, ಇಷ್ಟು ಆಳ ಇದೆ ಅಲ್ಲ. ಅವರೆಲ್ಲ ಚಿಕ್ಕಂದಿನಿಂದ ಸ್ವಿಮ್ಮಿಂಗ್ ಕಲ್ತಿರ್ತಾರೆ ಅನಿಸುತ್ತೆ. ನಮಗಂತೂ ಭಯ ಈ ತುದಿ ಹೋಗೋಕ್ಕೆ. ನೋಡಿ ಏನು ಚೆನ್ನಾಗಿದೆ, ಬೊಮ್ಮಟಾಗಿದೆಯಪ್ಪ. ನಾವು ನೋಡಿರೋದು ನಮ್ಮದೊಂದು ಬೀಚು, ಮರವಂತೆ ಬೀಚು. ಆದರೆ ಇಲ್ಲಿ ಸನ್ಸೆಟ್ ಆಗುವಾಗ ಜಾಸ್ತಿ ಎಲ್ಲೂ ಹೋಗಿಲ್ಲ, ಕಮ್ಮಿ. ಇಲ್ಲಾಂದರೆ ಇವಾಗ ಇಷ್ಟೊತ್ತು, ಈಗ ಎಷ್ಟು ಗಂಟೆ, 8:30 ಆಗಿದೆ. ಇಲ್ಲಿ ಈಗ ಸನ್ಸೆಟ್ ನೋಡೋಕ್ಕೆ ಬಂದಿದ್ದೀವಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಬರ್ತಾ ಇದೆ ನೋಡಿ. ಎಷ್ಟು ಖುಷಿ ಆಗುತ್ತೆ. ಅದು ನೀರು ಅಲ್ಲೇ, ಇದು ಸರೋವರದ ನೀರು ಫುಲ್ಲು ಆರೆಂಜ್ ಆಗಿ ಕಾಣ್ತಾ ಇದೆ. ಈ ಮೂಮೆಂಟ್ ಅಂತೂ ನನಗೆ ಅದು ಹೇಳ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಖುಷಿ ಆಯಿತು. ದೂರದಿಂದ ನೋಡಿ ಎಲ್ಲ ಈ ಮಕ್ಕಳಂತೂ ಎಂಜಾಯ್ ಮಾಡ್ತಿದ್ದಾರೆ. ಇವ್ರು ನಾವು ನೋಡಿ ಇಲ್ಲಿ ನನ್ನ ಮಗಳು ಒಂದು ಫೋಟೋ ತೆಗಿಯಂದ್ರು. ಆದರೂ ನನಗೆ ಭಯ, ಹಿಂದ್ಗಡೆ ಎಲ್ಲ ಬಿದ್ದು ಹೋದರೆ ನನಗೆ ಈಜಾಡೋಕ್ಕೂ ಬರಲ್ಲ ನೋಡಿ. ನಮ್ಮ ಮಗ ಅಂತೂ ನನಗೆ ಏನೋ ಒಂಥರ ಭಯ. ಆದರೂ ಒಂದೊಂದು ಫೋಟೋ ತೊಗೊಂಡಿವಿ. ಆ ಸನ್ಸೆಟ್ ಇದರಲ್ಲಿ ತೆಗೆದಿರೋ ಫೋಟೋಗಳಂತೂ ಎಷ್ಟು ಖುಷಿ ಆಗುತ್ತಂದರೆ ಮನಸ್ಸಿಗೆ ಅಷ್ಟು ಖುಷಿ ಆಗುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ಇದೆಲ್ಲ ನಮಗೆ ಇವಾಗ ವಾರದಲ್ಲಿ ಒಂದು ದಿನ ಈ ಥರ ಎಂಜಾಯ್ ಮಾಡೋಕ್ಕೋಸ್ಕರ ನಾವು ಹೋಗ್ತೀವಿ. ತುಂಬ ಚೆನ್ನಾಗಿದೆ. ಆಮೇಲೆ ಇದು ಇನ್ನೇನಂದರೆ ಇವಾಗ ಆಯಿತು, ಇವಾಗ ಫುಲ್ಲು ಅದು ಆರೆಂಜ್ ಆಯಿತು. ವೀಡಿಯೋ ಮಾಡ್ಕೊಂಡ್ವಿ, ಎಲ್ಲ ಮುಗಿಸ್ಕೊಂಡು ಬಂದಿವಿ ನೋಡಿ ಫ್ರೆಂಡ್ಸ್. ಇವಾಗ ನಾವು ತಂದಿರೋ ಐಟಮು, ನಾನು ಮನೆಯಿಂದ ಚಿತ್ರಾನ್ನ ಮತ್ತು ಸುಕ್ಕಿನುಂಡೆ ಮಾಡ್ಕೊಂಡು ಹೋಗಿದ್ದೀನಿ. ಅವರು ಏನು ಮಾಡಿದ್ದಾರೆ, ಒಂದು ಪಾನಿಪುರಿ ಒಂದು ಮಾಡ್ಕೊಂಡು ಬಂದಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ಅವರು, ಮನೆಯಲ್ಲೇ ಮಾಡ್ತಾರಂತೆ. ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಇನ್ನೊಂದು ಐಟಮ್ ಮಾಡ್ಕೊಂಡಿದ್ದಾರೆ. ಏನಂದರೆ ಇದು ಪರೋಟ, ಮೇಥಿ ಪರೋಟ ಅಂತ. ಮತ್ತು ಕರ್ಡೆಲ್ಲ ತೊಗೊಂಡು ಬಂದಿದ್ದಾರೆ. ಹಾಗೆ ಎಲ್ಲರೂ ತಿಂದ್ವಿ, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆಯ್ತು, ಓಕೆ ಫ್ರೆಂಡ್ಸ್, ಬಾಯ್, ಮತ್ತೆ ಸಿಗ್ತೀನಿ.